ಈ ಒಂದು ಸುಂದರ ಸಂಜೆಯಲ್ಲಿ ಹರ್ಷಿತ್ ಮತ್ತು ನಾಗಶ್ರೀಯವರ ಹಾಡುಗಾರಿಕೆ ಬಹಳ ಮಧುರವಾಗಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಹರ್ಷಿತ್ತು ಸಣ್ಣ ಹುಡುಗನಿಂದ ನಮ್ಮ ಜೊತೆ ಬೆಳೆದಂಥ ಹುಡುಗ. ಆತ ಮೊದಲನೇ ಗೀತೆ ಹಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಅವನು ತುಂಬ ಹಿಂಜರಿತಾ ಇದ್ದ. ಆಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಖಂಡಿತವಾಗ್ಲೂ ನೀನು ಒಳ್ಳೆ ಗಾಯಕ ಆಗ್ತೀಯ, ಮುಂದಕ್ಕೆ ನೀನು ಇದನ್ನು ಮುಂದುವರಿಸು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಖಂಡಿತವಾಗ್ಲೂ ನನ್ನ ಒಂದು ಮಾತನ್ನು ಪಾಲಿಸಿ ಇವತ್ತು ಹೆಚ್ಚು ಹೆಚ್ಚು ಹಾಡುಗಳನ್ನ ಕಲಿತು ನೀನು ಒಂದಲ್ಲ ಒಂದು ದಿವಸ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಥರ ಹಾಕ್ತೀಯಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಸೊ ಅವಾಗಿಂದನೂ ಕೂಡ ಆತ ಒಳ್ಳೆ ಪ್ರಯತ್ನದಲ್ಲಿ ಇವತ್ತು ಇಲ್ಲಿ ತನಕ ಬಂದಿರೋದು ತುಂಬ ಖುಷಿ ಅನಿಸುತ್ತೆ. ಆತ ಇನ್ನೊಂದು ಹೆಮ್ಮೆ ಅಂತ ಹೇಳಿದ್ರೆ ಆತ ನನ್ನ ಶಾಲೆಯ ವಿದ್ಯಾರ್ಥಿ ಕೂಡ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಮತ್ತು ನಾಗಶ್ರೀ ಕೂಡ ನಾನು ಕಂಡಂಥ ಸಣ್ಣ ಹುಡುಗಿಯಿಂದ ನಾನು ನೋಡ್ತಾ ಇದ್ದೀನಿ. ಆಕೆಯೂ ಕೂಡ ತುಂಬ ಒಳ್ಳೆ ಗಾಯಕಿ. ನಮ್ಮ ದೇವಸ್ಥಾನದಲ್ಲಿ ಯಾವಾಗಾದರೂ ಹಾಡಬೇಕು ಅಂತ ಹೇಳಿದಾಗ ನಾಗಶ್ರೀ ಬಂದು ಸುಮಧುರವಾಗಿ ಹಾಡ್ತಾ ಇದ್ಲು. ಆಗ ಅವ್ರ ತಾಯಿಗೆ ನಾನು ಹೇಳ್ತಾ ಇದ್ದೆ, ಖಂಡಿತವಾಗ್ಲೂ ಈ ಮಗುಗೆ ಭವಿಷ್ಯ ಇದೆಯಮ್ಮ, ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ. ಆಕೆಯೂ ಕೂಡ ಸರಿಗಮಪ ತನಕ ಹೋಗಿ ಬಂದಂಥ, ಏಕೆಂದರೆ ಅಲ್ಲಿ ತನಕ ಹೋಗಬೇಕು ಅಂತ ಹೇಳಿದ್ರೆ ಒಳ್ಳೆ ಒಂದು ಸಂಗೀತದಲ್ಲಿ ಆಸಕ್ತಿ ಇದ್ದು ಒಳ್ಳೆಯ ಗಾಯಕಿ ಆದರೆ ಮಾತ್ರ ಸಾಧ್ಯ ಅಂತ ತಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ನಾಗಶ್ರೀಯ ಭವಿಷ್ಯನೂ ಕೂಡ ತುಂಬ ಚೆನ್ನಾಗಿದೆ. ನಾನು ಇವರಿಬ್ಬರನ್ನ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲಿ ಫಾಲೋ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹಾಡ್ತಾ ಇರ್ತಾರೆ. ಇನ್ನೂ ಹೆಚ್ಚು ಹೆಚ್ಚು ಅವರು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ಕೊಡೋ ನಿಟ್ಟಿನಲ್ಲಿರಲಿ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಸುಂದರ ಸಂಜೆಯಲ್ಲಿ ಈ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ ನನಗೆ. ಇದೇ ಹೋದ ವರ್ಷ ನನ್ನ ಹುಟ್ಟಿದ ಹಬ್ಬಕ್ಕೆ ಇವರಿಬ್ಬರು ಬಂದು ತಾವೇ ವಾಲಂಟಿಯರ್ ಆಗಿ ಬಂದು 2 hours ಕಾರ್ಯಕ್ರಮನ ಕೊಟ್ಟರು. ನಾನು ಎಲ್ಲ ಹುಟ್ಟಿದ ಹಬ್ಬಕ್ಕಿಂತ ಆ ಲಾಸ್ಟ್ ಇಯರ್ ಮಾಡಿದಂಥ ಹಬ್ಬ ಇವರಿಬ್ಬರ ಒಂದು ಹಾಡುಗಾರಿಕೆ ನನಗೆ ಅಷ್ಟು ಸಂತೋಷ ಕೊಡ್ತು. ಈಗಲೂ ನಾನು ಮೆಲುಕು ಹಾಕ್ತಾ ಇರ್ತೀನಿ, ಎಷ್ಟು ಖುಷಿಯಾಗಿ ಅವರು ಬಂದು ನನಗೋಸ್ಕರ ಹಾಡಿದ್ದಾರೆ. ಏಕೆಂದರೆ ನಾನು ಸ್ವಲ್ಪ ಸಂಗೀತ ಪ್ರಿಯಳು. ಆ ಸಂಗೀತದ ಒಂದು ಸವಿನ ನಾನು ಸವಿಲಿಕ್ಕೆ ಅವಕಾಶ ಮಾಡ್ತು. ನಾನು ಸಾಮಾನ್ಯವಾಗಿ ಯಾವುದೇ ಸಾರ್ವಜನಿಕ ಸಭೆಗಳಿಗೆ ಹೋಗೋದೇ ಇಲ್ಲ ಅಂತ. ಆದರೆ ನಮ್ಮ ಹರ್ಷಿತ್ ಇವತ್ತು ಬಿಡಲಿಲ್ಲ, ಮೇಡಮ್ ಖಂಡಿತವಾಗ್ಲೂ ನೀವು ಬರಲೇಬೇಕು ಅಂತ ಹೇಳಿ ಅವನ ಒಂದು ಪ್ರೀತಿ ವಿಶ್ವಾಸಕ್ಕೆ ಬಾಗಿ ಹಾಗೂ ನಾಗಶ್ರೀಯ ಒಂದು ಸುಮಧುರ ಸಂಗೀತನ ಕೇಳಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇವತ್ತು ಆಗಮಿಸ್ತಿದೆ. ಮತ್ತು ಈ ಒಂದು ಸ್ಥಳಾವಕಾಶ ಎಷ್ಟು ಖುಷಿಯಾಗ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರೇಮ್ ಅವರ ಕುಟುಂಬಕ್ಕೆ ನಿಜವಾಗ್ಲೂ ಧನ್ಯವಾದನ ಹೇಳಬೇಕು. ಎಂಥ ಒಳ್ಳೊಳ್ಳೆ ಒಂದು ಕಾರ್ಯಕ್ರಮ ಮಾಡೋವಂಥ ಅವಕಾಶ ಇಲ್ಲಿ ಕಲ್ಪಿಸ್ಕೊಡ್ತಾ ಇದ್ದಾರೆ. ನಾನು ಒಂದು ಸಲ ಬಂದಾಗ ಕೇಳಿದೆ, ಸರ್ ಇದು ಏನಾದರೂ ಯಾರಿಗೆ ಬೇಕಾದರೂ ಕೊಡ್ತೀರಾ ಹೇಗೆ ಅಂತ. ಇಲ್ಲಮ್ಮ, ನಾವು ಯಾವಾಗಲೂ ಅಷ್ಟೇ ಒಳ್ಳೆ ಕಾರ್ಯಕ್ರಮ ನಡೆಸೋಕ್ಕೆ ಮಾತ್ರ ಅವಕಾಶಗಳು ಕೊಡ್ತೀವಿ. ಭಜನೆಗಳಿರ್ಬೋದು, ದೇವರ ಕಾರ್ಯಗಳಿರ್ಬೋದು, ಈ ಥರ ಸಂಗೀತ ಕಾರ್ಯಕ್ರಮ ಇರ್ಬೋದು, ಇಂಥದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ತುಂಬ ಒಳ್ಳೆಯ ಒಂದು ಉದ್ದೇಶ ಅನ್ನಿಸ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಕಮರ್ಷಿಯಲಾಗಿ ಯಾವುದು ಥಿಂಕ್ ಮಾಡ್ದಿರಾ ಅವ್ರು ಈ ರೀತಿ ಒಂದು ಕಲಾಭಿಮಾನದಿಂದ ಕಲಾವಂತರಿಗೆ ಮಾತ್ರ ಅವರು ಒಂದು ಎನ್ಕರೇಜ್ ಕೊಡ್ತಾ ಇರೋದು ನೋಡಿ ಎಲ್ಲರಿಗೂ ತುಂಬ ಖುಷಿ ಆಯಿತು. ನೀವುಗಳು ಸಹ ಭಾನುವಾರ ಆದರೂ ಕೂಡ ಎಷ್ಟೋ ಕೆಲಸಗಳಿದ್ದು ಅದನ್ನೆಲ್ಲ ಬಿಟ್ಟು ಇವತ್ತು ಈ ಒಂದು ಸಂಗೀತ ಸಂಜೆನ ಸವಿಲಿಕ್ಕೆ ಬಂದಿರೋದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹರ್ಷಿತ್ತು ಇನ್ನೂ ಹೆಚ್ಚು ಬೆಳೀಲಿ, ನಾಗಶ್ರೀನೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ಹೇಳ್ತಾ ಆ ಭಗವಂತ ಅವರಿಬ್ಬರಿಗೆ ಆ ಸರಸ್ವತಿ ಮಾತೆ ಅವರ ದಯೆ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ನಾನು ಹಾರೈಸುತ್ತಾ, ನನಗೂ ಕೂಡ ಇವತ್ತು ಒಂದು ಒಳ್ಳೆ ಭಾನುವಾರದ ಸಂಜೆನ ಸವಿಯೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.